ಹಲೋ ಗೆಳೆಯರೆ, ನಮ್ಮ ಲೈಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 132ಕ್ಕೆ ಸ್ವಾಗತ. ಇಂದಿನ ಎಪಿಸೋಡಲ್ಲಿ ದ ಟಾಪಿಕ್ ವಿಚ್ ವಿ ಆರ್ ಗೋಯಿಂಗ್ ಟು ಲುಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಟಾಪಿಕ್ ವಿಚ್ ಈಸ್ ಇನ್ ನ್ಯೂಸ್, ದಟ್ ಈಸ್ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಆರ್ ಪಾಪ್ಯುಲರ್ಲಿ ನೋನ್ ಆಸ್ HMPV. ಸೊ ಇವತ್ತಿನ ವಿಡಿಯೋಲ್ಲಿ ವಿಲ್ ಸಿ ದ why it is in news, and we'll also see what is HMPV, and we'll also see what is the symptoms and what is the treatment available, and we'll also see whether it is a new pandemic similar to COVID-19 or it is just a fluke, okay, or whether it is a hoax. So in syllabus it comes under GS3 Science and Tech as well as GS2 Health because it is a disease, and context is it is in news because China is undergoing an upsurge in respiratory diseases with the new human metapneumovirus emerging as a key concern. Emerging as a key concern. China's health authorities are monitoring the pneumonia cases of unknown origin with increasing infections during the winter and spring. Okay, so they are seeing a pneumonia which is increasing during the time period of winter and spring. So when they were trying to analyze the reason behind this one, they were able to identify a pathogen. That is, among the pathogens identified is the human metapneumovirus, primarily affecting individuals under the age group of 14 years. Okay, you have to put extra emphasis on the word primarily under the ages of 14 years. Okay, so they were studying pneumonia, they were studying various cases of pneumonia, and in some cases of pneumonia it was caused by a pathogen named as HMPV. Right now no emergency declaration has been made by China yet, but still from the past experience of COVID-19 and how China kept it as a private issue, many people or many countries are still skeptic about the China. Okay, then ಏನಿದು ಹ್ಯೂಮನ್ ಮೆಟಾನ್ಯೂಮೋವೈರಸ್ ಅಂತಂದರೆ ಇಟ್ ಈಸ್ ಅ ರೆಸ್ಪಿರೇಟರಿ ವೈರಸ್ ಕಾಸಿಂಗ್ ಅ ಮೈಲ್ಡ್ ಇನ್ಫೆಕ್ಷನ್ಸ್ ಸಿಮಿಲರ್ ಟು ಕಾಮನ್ ಕೋಲ್ಡ್. ಆ ಸಿಂಪ್ಟಮ್ಸ್ ಎಲ್ಲ ಸಿಮಿಲರ್ ಟು ಕಾಮನ್ ಕೋಲ್ಡ್ ಇರುತ್ತೆ. ದೆನ್ ಇಟ್ ಬಿಲಾಂಗ್ಸ್ ಟು ನ್ಯೂಮೋವಿರಿಡೆ ಫ್ಯಾಮಿಲಿ. ಓಕೆ, ನ್ಯೂಮೋವಿರಿಡೆ ಫ್ಯಾಮಿಲಿ ಅಲಾಂಗ್ ಸೈಡ್ ರೆಸ್ಪಿರೇಟರಿ ಸಿಂಕೆಟಿಕಲ್ ವೈರಸ್. ಓಕೆ, ಸಿಂಕೆಟಿಯಲ್ ವೈರಸ್ ಸಚ್ ಆಸ್ ಮೀಸಲ್ಸ್ ಆ್ಯಂಡ್ ಮಮ್ಸ್. ಓಕೆ, ಈ ನ್ಯೂಮೋವಿರಿಡೆ ಫ್ಯಾಮಿಲಿಯಲ್ಲಿ ಮೀಸಲ್ಸ್, ಮಮ್ಸ್ ಮತ್ತು ರೆಸ್ಪಿರೇಟರಿ ಸಿಂಕಿಶಿಯಲ್ ವೈರಸ್ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಓಕೆ, ದೀಸ್ ಆಲ್ ವೈರಸಸ್ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ. ದೆನ್ ಸಿಂಪ್ಟಮ್ಸ್ ಏನಂತಂದರೆ ಹ್ಯೂಮನ್ ಮೆಟಾನ್ಯೂಮೋವೈರಸ್ ಏನಾದರೂ ನಿಮಗೆ ಆ ವೈರಸ್ಸಿಂದ ಡಿಸೀಸ್ ಬಂದಿತ್ತಂದರೆ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಇಟ್ ಈಸ್ ಸಿಮಿಲರ್ ಟು ಕೋಲ್ಡ್ಸ್ ಸಚ್ ಆಸ್ ಕಫ್, ರನ್ನಿ ಆರ್ ಬ್ಲಾಕ್ ನೋಸ್, ಸೋರ್ ಥ್ರೋಟ್, ಫೀವರ್ ಆ್ಯಂಡ್ ವೀಸಿಂಗ್, ಇದು ಕಾಮನ್ ಇರುತ್ತೆ. ಆ್ಯಂಡ್ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಆ ಪ್ಯಾಥೋಜನ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಅದರ ಸಿಂಪ್ಟಮ್ಸ್ ನಿಮಗೆ ಕಂಡು ಬರೋದಕ್ಕೆ 3 to 6 days ಬೇಕಾಗುತ್ತೆ. ಇನ್ ಮೋಸ್ಟ್ ಕೇಸಸ್ ಸಿಂಪ್ಟಮ್ಸ್ ರಿಸಾಲ್ವ್ ವಿತ್ ರೆಸ್ಟ್ ಆ್ಯಂಡ್ ಕೇರ್, ದೋ ಕಾಂಪ್ಲಿಕೇಶನ್ಸ್ ಸಚ್ ಆಸ್ ಬ್ರಾಂಕೈಟಿಸ್ ಆ್ಯಂಡ್ ನಿಮೋನಿಯಾ ಮೇ ಅರೈಸ್ ಇನ್ ವಲ್ನರೇಬಲ್ ಗ್ರೂಪ್ಸ್ ಲೈಕ್ ಚಿಲ್ಡ್ರನ್, ಎಲ್ಡರ್ಲಿ ಆರ್ ಇಮ್ಯುನೋಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್. ಓಕೆ, ನಾರ್ಮಲ್ ಆಗಿ ಸಿಂಪಲ್ ಇದೆ ಕೇಸು, ಕೋಲ್ಡ್ ಕಾಫ್ ಥರ ಇರುತ್ತೆ, ಕೋಲ್ಡ್ ಥರ ಇರುತ್ತೆ. ಇದು ಏನಾಗುತ್ತೆ, ನೀವು ನಾರ್ಮಲಾಗಿ ಟ್ರೀಟ್ಮೆಂಟ್ ಮಾಡಿದಾಗ ಬರುತ್ತೆ, ತಾನಾಗಿ ಹೋಗ್ಬಿಡುತ್ತೆ. ಬಟ್ ಇನ್ ಸರ್ಟನ್ ಕೇಸಸಲ್ಲಿ ವಲ್ನರೇಬಲ್ ಸೆಕ್ಷನ್ಸ್ ಇರುತ್ತೆ ಸಚ್ ಆಸ್ ಚಿಲ್ಡ್ರನ್ ಆಗಿರ್ಬೋದು, ಎಲ್ಡರ್ಲಿ ಆಗಿರ್ಬೋದು, ಆರ್ ಪೀಪಲ್ ವಿತ್ ಲೆಸ್ ಇಮ್ಯೂನ್ ಸ್ಟ್ರೆಂತ್ ಅಥವಾ ಪೀಪಲ್ ವಿತ್ ಕಾಂಪ್ಲಿಕೇಶನ್ಸ್. ಅವ್ರಿಗೆ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಟರ್ನ್ ಇನ್ ಟು ಸಿವಿಯರ್ ಸಚ್ ಆಸ್ ಬ್ರಾಂಕೈಟಸ್ ಆ್ಯಂಡ್ ನಿಮೋನಿಯಾ. ಸಿವಿಯರಿಟಿ ಜಾಸ್ತಿ ಆಗುತ್ತಾ ಇರುತ್ತೆ. ಬಟ್ ಆ್ಯಸ್ ಆಫ್ ನೌ ಫೆಟಾಲಿಟಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಕಂಪ್ಲೀಟಾಗಿ ಇದರಿಂದ ಡೆತ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಏನೂ ಇಶ್ಯೂ ಗೊತ್ತಾಗಿಲ್ಲ. ದೆನ್ ಇದಾದಮೇಲೆ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಂತಂದರೆ ಓಕೆ, ಅದಕ್ಕಿಂತ ಮುಂಚೆ ಟ್ರಾನ್ಸ್ಮಿಷನ್, ಹೌ ಡಸ್ ಇಟ್ ಸ್ಪ್ರೆಡ್? ಟ್ರಾನ್ಸ್ಮಿಷನ್ ಅಕರ್ಸ್ ವಿಯಾ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಆರ್ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್. ಓಕೆ, either you are going in contact with the person who is already infected or you are touching an object which is contaminated. ಸರಿನಾ? ದಿಸ್ ಇಸ್ ಸಿಮಿಲರ್ ಟು ಕೋವಿಡ್-19 ಅಲ್ಲಿ. ಕೋವಿಡ್-19 ಏನಾಗಿತ್ತು ಅಂದರೆ ಯಾರೋ ಒಬ್ಬರು ಕೆಮ್ಮಿದ್ರು, ಓಕೆ, ಕೆಮ್ಮಿದ್ರು ಅಥವಾ ಸ್ನೀಸ್ ಮಾಡಿದ್ರು ಅಂದಾಗ ಅವರಿಲ್ಲ ಬಾಯಿಂದ ಹೋಗಿರುವಂಥ ರೆಸ್ಪಿರೇಟರಿ ಸ್ಪಿಲ್ಸ್ ಇರುತ್ತಲ್ಲ, ಅದು ಹೋಗಿ ಯಾವುದೊಂದು ಪ್ಲೇಸ್ ಮೇಲೆ ಕೂತಿತ್ತು ಅಂದ್ಕೊಳ್ಳಿ. ಅವಾಗ ನೀವು ಅದನ್ನ ಟಚ್ ಮಾಡಿದಾಗ, ಆ ಟಚ್ ಮಾಡಿ ಇನ್ ಕೇಸ್ ನೀವು ಫೇಸ್ನ ಒರೆಸ್ಕೊಂಡಾಗ ಅದರಿಂದ ಕೋವಿಡ್-19 ವೈರಸ್ ನಿಮ್ಮ ಬಾಡಿಲಿ ಹೋಗ್ತಾ ಇತ್ತು. ಓಕೆ, ಸೊ ಅದರಿಂದ ಕೋವಿಡ್-19 ಬರ್ತಾ ಇತ್ತು. ಸಿಮಿಲರ್ ಥಿಂಗ್ ಓನ್ಲಿ here, exposure to cough, sneezes or touching contaminated surfaces is going to affect you with
ಎಚ್ ಎಮ್ ಪಿ ವಿ. ಓಕೆ, ಆ ಟಚ್ ಮಾಡಿ ಯಾವುದೋ ಸರ್ಫೇಸ್ನ ಟಚ್ ಮಾಡಿ ದೆನ್ ಟಚಿಂಗ್ ದ ಮೌತ್, ನೋಸ್ ಆರ್ ಐಸ್. ಇವನ್ ಥ್ರೂ ದ ಐಸ್ ಆಲ್ಸೋ ಇಟ್ ಕ್ಯಾನ್ ಟ್ರಾನ್ಸ್ಪೋರ್ಟ್ ಯುವರ್ ಬಾಡಿ. ಓಕೆ, ಸೊ ಸಿಮಿಲರ್ ಟು ಕೋವಿಡ್-19 ಓನ್ಲಿ. ಸೊ ದಟ್ ಇಸ್ ಇಟ್ ಇಸ್ ಅ ಕಮ್ಯುನಿಕಬಲ್ ಡಿಸೀಸ್. ಸೊ ಟ್ರೀಟ್ಮೆಂಟ್ ಮತ್ತು ಪ್ರಿವೆನ್ಷನ್ ಏನಾದರೂ ಇದೆ ಅಂತಂದರೆ, ಟ್ರೀಟ್ಮೆಂಟಲ್ಲಿ ಆಟ್ ಪ್ರೆಸೆಂಟ್ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಆ್ಯಂಡ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಆ್ಯಂಟಿವೈರಲ್ ಎಕ್ಸಿಸ್ಟ್ ಫಾರ್ ದಿಸ್ ಒನ್. ಆ್ಯಂಡ್ ಆಲ್ಸೋ antibiotics are ineffective against HMPV because antibiotics are majorly affecting the or against a bacterial diseases, whereas HMPV is a viral diseases, and antiviral also is not available and there is no vaccine. However, there are treatment, that is you can treat the symptoms. How? Through over the counter medications can alleviate symptoms like fever and congestion. Okay, ಡೈರೆಕ್ಟ್ ಆಗಿ ವೈರಸ್ನ ಡಿಸೀಸ್ ಅಥವಾ ಡಿಫೀಟ್ ಮಾಡೋದಕ್ಕೆ ಅಥವಾ ಕೊಲ್ಲೋದಕ್ಕೋಸ್ಕರ ಯಾವುದಂತೂ ವ್ಯಾಕ್ಸಿನ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಇಲ್ಲ. ಬಟ್ ಅದರಲ್ಲಿ ಬರುವಂಥ ಸಿಮ್ಟಮ್ಸ್ ಇರುತ್ತಲ್ಲ, ಆ ಸಿಮ್ಟಮ್ಸ್ನ ಟ್ರೀಟ್ ಮಾಡ್ಬೋದು. ಸೊ ಆ ಸಿಮ್ಟಮ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತಂದರೆ, ನಾರ್ಮಲಾಗಿ ಫೀವರ್ ಮತ್ತು ಕಂಜೆಷನ್ ಯಾವ ಥರ ಟ್ರೀಟ್ ಮಾಡ್ತೀರಾ ಅದೇ ಥರ ಇದರಲ್ಲೂ ಕೂಡ ಟ್ರೀಟ್ ಮಾಡೋದು. ಸೊ ಟ್ರೀಟ್ಮೆಂಟ್ಗಿಂತ ಬೆಟರ್ ಏನಂತಂದರೆ ಪ್ರಿವೆನ್ಷನ್. ಆಬ್ವಿಯಸ್ಲಿ ಹೌ ಯು ಕ್ಯಾನ್ ಪ್ರಿವೆಂಟ್ ದಿಸ್, ದಟ್ ಈಸ್ ವಾಷಿಂಗ್ ಹ್ಯಾಂಡ್ಸ್ ಫ್ರೀಕ್ವೆಂಟ್ಲಿ, ಅವಾಯ್ಡಿಂಗ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್. ಯಾರಾದರೂ ಇನ್ಫೆಕ್ಟ್ ಆಗಿತ್ತು ಅಂದರೆ ಸಪ್ರೇಟಾಗಿ ಇಟ್ಟಿದೆ ಅವ್ರು ಕಾಂಟ್ಯಾಕ್ಟ್ ಮಾಡೋಕೆ ಹೋಗಬೇಡಿ. Then refrain from touching your face, eyes, nose, mouth, etc. Then wearing masks when symptomatic. Then people with asthma or COPD should exercise certain caution. Okay, ಸಿಂಪಲ್ ಆಗಿ ಕೋವಿಡ್-19 ಯಾವ ಥರ ಆಗಿತ್ತಲ್ಲ ಮುಂಚೆ ಅದೇ ರೀತಿ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಹೊರಗಡೆ ಹೋಗುವಾಗ ಸ್ಯಾನಿಟೈಸರ್ ಕೈಲಿ ಇಟ್ಕೊಂಡಿರಿ. ಬೇಕಾದಾಗ ಸ್ಯಾನಿಟೈಸರ್ಕೊಂಡು ಕೈನ ವಾಶ್ ಮಾಡ್ಕೊತೀರಿ. ಆಮೇಲೆ ನಿಮ್ಗೆ ಏನಾದರೂ ಕಫ್ ಕೋಲ್ಡ್ ಆಗಿತ್ತಂದರೆ ಮಾಸ್ಕ್ ಹಾಕೊಂಡು ಬೇರೆ ಸ್ಪ್ರೆಡ್ ಆಗದಿರೋ ಥರ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ HMPV ವೈರಸ್ ಇದೆ ಅಂತ ಗೊತ್ತಾಯ್ತು ಅಂದರೆ ನೀವು ಮನೇಲೇ ಇರಿ, ಸೆಲ್ಫ್ ಐಸೋಲೇಟ್ ಮಾಡ್ಕೊಂಡಿರಿ. ಓಕೆ, ಆ ಥರ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳಿ. ಆ ಥರ ಎಲ್ಲ ಮಾಡಿದ್ರಿಂದ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಓಕೆ, ದೆನ್ ಸೊ ಎಲ್ಲರಲ್ಲಿ ಬರುವಂಥ ಒಂದು ಪ್ರಶ್ನೆ ಏನಂತಂದರೆ, ಕಡೆಯ ಪ್ರಶ್ನೆ ಏನಂತಂದರೆ, ಇದು ಇನ್ನೊಂದು ಕೋವಿಡ್-19 ಅಂತಂದರೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂದರೆ, there is no need to be worried because government of India is already prepared to deal with this kind of this kind of disease. Okay, so the National Center for Disease Control, that is NCDC, is closely monitoring respiratory illnesses and seasonal influenza, and there have been confirmed HMPV cases in India already. That is, there are 2 infants in Karnataka and 1 case in Ahmedabad, Gujarat, 2 children in Chennai, and new cases are arising from Mumbai, Delhi, etc. So Union Health Ministry reassures that HMPV is not a new virus because it has already been identified in 2001 only. Okay, ಇದು ಕೋವಿಡ್-19 ಥರ ಹೊಸ ನೋವಲ್ ವೈರಸ್ ಅಲ್ಲ, ಇದನ್ನು ಆಲ್ರೆಡಿ ಮುಂಚೆನೇ ಐಡೆಂಟಿಫೈ ಮಾಡಿದ್ವಿ. ಸೊ ವರಿ ಆಗುವಂಥ ಅವಶ್ಯಕ ಅಂತ ಹೇಳಿದ್ದಾರೆ. ಆ್ಯಂಡ್ ಸರ್ವೇಲೆನ್ಸ್ ನೆಟ್ವರ್ಕ್ ಆರ್ ವಿಜಿಲೆಂಟ್. ಸೊ 2001 ಐಡೆಂಟಿಫೈ ಮಾಡಿದರೆ, ಸೊ ಅದನ್ನ ಐಡೆಂಟಿಫೈ ಮಾಡಿದ ಮೇಲೆ ಅದನ್ನ ಸರ್ವೇಲೆನ್ಸ್ ಮಾಡೋದಕ್ಕೋಸ್ಕರ ನೆಟ್ವರ್ಕ್ ಕೂಡ ಆಲ್ರೆಡಿ ಇದೆ ಅಂತ ಹೇಳಿದ್ದಾರೆ. ಬಟ್ ಜನರಲ್ಲಿ ಈ ರೀತಿಯಾದಂಥ ಡಿಸೀಸ್ ಬಂದಾಗ, ಯಾವುದೋ ಒಂದು ರೀತಿಯಾದಂಥ ಹೊಸ ಡಿಸೀಸ್ ಬಂದಾಗ ಮೀಡಿಯಾದವರು ಅದನ್ನು ಸೆನ್ಸೇಷನಲೈಸ್ ಮಾಡ್ತಾರೆ. ಸೆನ್ಸೇಷನಲೈಸ್ ಮಾಡಿದ ಮೇಲೆ ಆಬ್ವಿಯಸ್ಲಿ ಪೀಪಲ್ ಆರ್ ಗೋಯಿಂಗ್ ಟು ಹ್ಯಾವ್ ಸರ್ಟನ್ ಅವರ್ಷನ್ಸ್. ಓಕೆ, ಡೌಟ್ಸ್ ಇರುತ್ತೆ. ಕೋವಿಡ್-19 ಕೂಡ ಗೌರ್ಮೆಂಟ್ ಅವರು ನಮ್ಮ ಹತ್ರ ಕೆಪಬಿಲಿಟಿ ಇದೆ ಇದನ್ನ ಡೀಲ್ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ರು. ಬಟ್ ಅದಾದಮೇಲೆ ಏನಂತೆ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಅದೇ ಥರ ಇನ್ನೊಂದು ಕ್ವಶನ್ ಏನಂತಂದರೆ, ಈಸ್ ದೇರ್ ಗೋಯಿಂಗ್ ಟು ಬಿ ಲಾಕ್ಡೌನ್ ಅಥವಾ ಕ್ವಾರಂಟೈನ್ ಆಗುತ್ತಾ, ಲಾಕ್ಡೌನ್ ಆಗುತ್ತಾ ನ್ಯಾಷನಲ್ ಲೆವೆಲಲ್ಲಿ ಅಂತ ಕೇಳಿದರೆ, ಆಟ್ ಪ್ರೆಸೆಂಟ್ ದೇರ್ ವಿಲ್ ಬಿ ನಾಟ್ ಬಿ ಎನಿ ಲಾಕ್ಡೌನ್, ಬಟ್ ಯು ಆರ್ ಅಡ್ವೈಸ್ ಟು ಹ್ಯಾವ್ ಅ ಸೆಲ್ಫ್ ಕ್ವಾರಂಟೈನ್ ಯುವರ್ ಸೆಲ್ಫ್ ಫ್ರಮ್ ಪೀಪಲ್. ನಿಮಗೆ HMPV ವೈರಸ್ ಇತ್ತಂದರೆ ಬೇರೆಯವರಿಗೆ ಸ್ಪ್ರೆಡ್ ಆಗ್ಬಾರ್ದು ಅಂದರೆ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳಿ. ಬಟ್ ಅಫಿಷಿಯಲ್ ಆಗಿ ನೋ ಲಾಕ್ಡೌನ್ ಆಗಲಿ ಅಥವಾ ಈ ಡಿಸೀಸ್ ಪ್ಯಾಂಡಮಿಕ್ಗೆ ಟರ್ನ್ ಆಗುವಂಥ ಚಾನ್ಸಸ್ ತೀರಾ ಕಡಿಮೆ ಇದೆ. ಓಕೆ, ಬಿಕಾಸ್ ಇಟ್ ಈಸ್ ನಾಟ್ ಆ್ಯಸ್ ನೋವೆಲ್ ಆಸ್ ಕೋವಿಡ್-19 ಆ್ಯಂಡ್ ಇಟ್ ಈಸ್ ನಾಟ್ ಆ್ಯಸ್ ಡೆಡ್ಲಿ ಆಸ್ ಕೋವಿಡ್-19 ವೈರಸ್. ಓಕೆ, ಸೊ ದಿಸ್ ಎಂಡ್ಸ್ ಅವರ್ ಡಿಸ್ಕಷನ್ ಟುಡೇ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬಿಕಾಸ್ ಸೊ ದಟ್ ಯು ಡೋಂಟ್ ಮಿಸ್ ಎನಿ ನೋಟಿಫಿಕೇಶನ್. ಇದ್ರ ಜೊತೆ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.